ಆತ್ಮೀಯ ಬಂಧುಗಳೇ, ಇವತ್ತು ನಾವೆಲ್ಲ ಕುಲಬಾಂಧವರೆಲ್ಲ ಸೇರಿ ಕೊರಮ ಮತ್ತು ಕೊರಚ ಹಿತಾಭಿವೃದ್ಧಿ ವೇದಿಕೆ ಅಂತೇಳಿ ಒಂದು ಯುವಕರ ಒಳಗೊಂಡಂತೆ ಆಮೇಲೆ ಒಂದು ತಂಡವನ್ನು ಮಾಡಿಕೊಂಡು ಮಹಿಳಾ ತಂಡ ಅವರು ಜೊತೆ ಸೇರಿಕೊಂಡು ಇವತ್ತೊಂದು ಮೀಟಿಂಗ್ ಮಾಡಿದ್ವಿ. ಅಂದರೆ ನಮ್ಮ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಚರ್ಚೆ ಮಾಡಲು ಇವತ್ತೆಲ್ಲ ಸಮಾನ ಮನಸ್ಕರು ಎಲ್ಲ ಸೇರಿಕೊಂಡು ಒಂದು ಚಿಕ್ಕದಾಗಿ ಕಿರು ಮೀಟಿಂಗ್ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಸಮಾಜದ ಬಗ್ಗೆ ಏನು ಆಗುಗಳ ಬಗ್ಗೆ ಚರ್ಚೆ ಮಾಡಬೇಕಂತ ಮಾತಾಡಿದ್ದೀವಿ. ಅದರಲ್ಲಿ ವೆಂಕಟೇಶ್ವರಾಗಲಿ, ಸ್ವಾಮೀಜಿ ಆಗಲಿ, ಆಮೇಲೆ ನಮ್ಮ ರವಿಜಿ, ಶ್ರೀನಿವಾಸ್ ಜಿ, ಆಮೇಲೆ ಹರೀಶಣ್ಣ, ನಮ್ಮಿಬ್ಬರು ಹರೀಶಣ್ಣ, ಆಮೇಲೆ ಗಾಯತ್ರಿ ಅವರು ಎಲ್ಲ ಸೇರ್ಕೊಂಡು ಇವತ್ತು ಮಾಡಿದ್ದೇವೆ. ಇನ್ನೊಂದು 3-4 ಜನ ಕೆಲವರು ಕಾರಣದಿಂದ ಬರಲಿಲ್ಲ ಅವರು. ಈಗ ಚರ್ಚೆಗಳಲ್ಲಿ ಏನಾಯಿತು, ಮುಂದೆ ನಾವು ಏನು ಮಾಡಬೇಕು, ಸಮಾಜ ಬಗ್ಗೆ ಏನು ಮಾಡಬೇಕಂತ ನಾವು ಒಂದು ಸ್ವಾಮೀಜಿ ಒಂದು ಸ್ವಲ್ಪ ಕಿರು ನುಡಿಯಲ್ಲಿ ಅವರ ಬಾಯಿಂದ ಆಗಲಿ ಅಂತ ಕೇಳ್ಬೋದು. ಸಮಾಜದ ಎಲ್ಲ ಬಂಧುಗಳಿಗೆ, ಎಲ್ಲರ ಪಾದಗಳಿಗೆ ಶರಣಾರ್ಥಿಗಳು. ಈ ಮುಖಾಂತರ ತಿಳಿಸೋದೇನಪ್ಪ ಅಂತಂದರೆ, ಎಲ್ಲ ಸಮಾಜಗಳು ದಿನ ಕಳೆದಂತೆ ಭಾಳ ಮುಂದುವರಿತಾ ಹೋಗ್ತಾ ಇದೆ. ನಮ್ಮ ಸಮುದಾಯ ಬಹಳಷ್ಟು ಹಿಂದೆನೇ ಉಳಿದಿದೆ. ಅದಕ್ಕೆ ಕಾರಣಗಳೇನು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಹೇಳೋದಕ್ಕೆ ಅವಕಾಶ ಆಗ್ತಿರೋ ಕಾರಣದಿಂದ ಎಲ್ಲರೂ ಅರ್ತಿರ್ತೀರಿ ಅಂತ ತಿಳ್ಕೊಂಡಿರ್ತೀವಿ. ಆದುದರಿಂದ ಎಲ್ಲರೂ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮೊಟ್ಟಿಗೆ ಎಲ್ಲರೂ ಕೈ ಜೋಡಿಸಿ ಸಮಾಜಕ್ಕೆ ಬೇಕಾದಂಥ ಎಲ್ಲ ವಸತಿ ಪಡ್ಕೊಳ್ಳೋದಕ್ಕೆ, ಎಲ್ಲ ಅನುಕೂಲಗಳು ಮಾಡ್ಕೊಳ್ಳೋದಕ್ಕೆ, ಮುಖ್ಯವಾಗಿ ವಿದ್ಯಾರ್ಥಿ ನಿಲಯ ನಮ್ಮ ಹಾಸ್ಟೆಲ್ ಏನಿದೆ ಅದರ ವಿಚಾರವಾಗಿ ಶ್ರೀಯುತ ಮಾದೇಶಣ್ಣ ಸ್ವಾಮಿಯವರು ಈಗಾಗಲೇ ಸಾಕಷ್ಟು ಕಾನೂನು ಚಿಕ್ಕಲಲ್ಲಿ ಇರೋದರಿಂದ ಆ ವಿಚಾರಗಳು ಅವರು ದೊಡ್ಡ ಮನಸ್ಸು ಮಾಡಿ ಸಮಾಜಮುಖಿ ಕೆಲಸಗಳಾಗಿ ಅವರು ಬಿಟ್ಟುಕೊಟ್ಟು ಅವರು ಅಧ್ಯಕ್ಷ ಸ್ಥಾನದಿಂದ ಹೊರಬಂದು ಇನ್ನು ಉಳಿದಂತೆ ಅವರೊಟ್ಟಿಗೆ ಇರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಕೂಡ ಮನಸ್ಸು ಮಾಡಿ ಎಲ್ಲರೂ ಹೊರಬರೋದಾಗಿ, ಎಲ್ಲ ಸಮಾಜದ ಕರ್ನಾಟಕ ರಾಜ್ಯಾದ್ಯಂತ ಇರ್ತಕ್ಕಂಥ ಎಲ್ಲ ಸಮಾಜದ 18 ವರ್ಷದ ನಂತರ ಇರ್ತಕ್ಕಂಥ ಎಲ್ಲರಿಗೂ ಓಟ್ ಹಾಕುವಂತ ಹಕ್ಕಿರ್ತದೆ. ಎಲ್ರಿಗೂ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾ, ಮತ್ತು ಇದು ಮಾದೇಶಣ್ಣ ಅವರಾಗಿರ್ಬೋದು ಅಥವಾ ಅವರ ಜೊತೆಲಿರ್ತಕ್ಕಂಥ ಯಾರೇ ಪದಾಧಿಕಾರಿಗಳ ಪೈಕಿ ಯಾರೇ ಆಗಿರ್ಬೋದು, ಇದು ಯಾರೊಬ್ಬರ ಆಸ್ತಿನೂ ಅಲ್ಲ, ಇದು ಸಮಾಜದ ಆಸ್ತಿ ಅನ್ನೋದನ್ನು ಎಲ್ಲರೂ ಅರ್ಥಕೊಳ್ಬೇಕು. ಆಮೇಲೆ ಈ ನಮ್ಮ ಪ್ರಯತ್ನ, ನಮ್ಮ ಅಭಿಪ್ರಾಯಗಳು ಏನಪ್ಪ ಅಂತಂದರೆ, ನೀವುಗಳೂ ಸೇರಿದಂತೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳಾದಿಯಾಗಿ ಎಲ್ರಿಗೂ ಇದ್ರ ಬಳಕೆ ಆಗಬೇಕು, ಇದ್ರ ಉಪಯೋಗ ಆಗಬೇಕು. ಇದು ಕೇವಲ ನಮಗೆ ಮಾತ್ರ, ನಮ್ಮ ಸ್ವಂತದ್ದು ನಾವು ಮಾತ್ರ ಅಂತ ಅಂದ್ಕೊಂಡು ನಡೀತಾ ಹೋದರೆ ಸಮಾಜ ಕುಂಠಿತವಾಗ್ತಾ ಇರ್ತದೆ. ಸಮಾಜ ಮುಂದುವರಿಯೋದಕ್ಕೆ ಅವಕಾಶ ಆಗೋದಿಲ್ಲ. ಪ್ರತಿಯೊಬ್ಬರು ಅವರವರ ಜೀವನೋಪಾಯಕ್ಕಾಗಿ, ಅವರವರ ಬದುಕಿಗಾಗಿ, ಅವರವರು ಬದುಕ್ತಾ ಇರ್ತಕ್ಕಂಥ ರೀತಿ, ಅವರವ್ರ ಬದುಕಿಗೆ, ಅವರವರು ಜೀವನೋಪಾಯಕ್ಕೆ ಯಾವುದೋ ಒಂದು ವ್ಯಾಪಾರ ಮಾಡ್ತಾರೆ ಅಥವಾ ಏನೋ ಒಂದು ಕೆಲಸ ಕಾರ್ಯ ಮಾಡ್ತಾರೆ ಅಥವಾ ಇದ್ರೆ ನಾನಾ ರೀತಿಯ ಕೆಲಸ ಕಾರ್ಯಗಳು ಮಾಡ್ಕೊಂಡು ಎಲ್ಲ ಬದುಕ್ತಾ ಇರ್ತಾರೆ. ಈ ಹಾಸ್ಟೆಲ್ನಿಂದ ಬರ್ತಕ್ಕಂಥ ವರಮಾನದಿಂದಲೇ ಬದುಕಬೇಕಾದಂಥ ಅನಿವಾರ್ಯ ದಯವಿಟ್ಟು ಯಾರಿಗೂ ಇಲ್ಲ ಅಂತ ನಾವು ತಿಳ್ಕೊಂಡಿದ್ದೀವಿ. ದಯಮಾಡಿ ಇದನ್ನು ಅರ್ಥ ಮಾಡ್ಕೊಂಡು ವಿಶಾಲ ಮನೋಭಾವನೆಯನ್ನು ಬೆಳೆಸ್ಕೊಳ್ಳಿ. ಜನಾಂಗದ ಬಗ್ಗೆ ಅಪಾರವಾದಂಥ ಪ್ರೀತಿ ಬೆಳೆಸ್ಕೊಳ್ಳಿ. ಜನಾಂಗಕ್ಕೋಸ್ಕರ ಬದುಕಿ. ಇಷ್ಟು ದಿವಸ ಮಾಡಿದ್ದೀರಿ, ಸಾಕಷ್ಟು ನಿಮ್ಮ ಸೇವೆನ ಉಳಿದವರು ಇಲ್ಲ ಇವತ್ತಿನವರೆಗೂ. ಇನ್ನು ಮುಂದೆ ನಿಮ್ಮ ಸೇವೆ ಅಗತ್ಯ ಬರೋದಿಲ್ಲ. ದಯಮಾಡಿ ಕೈ ಮುಗಿದು ಕೇಳ್ಕೊಳ್ತೀವಿ. ಎಲ್ಲರೂ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀವಿ. ಎಲ್ಲರೂ ಕೈ ಮುಗಿದು ಕೇಳ್ಕೊಳ್ರಪ್ಪ, ಎಲ್ಲರೂ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀವಿ. ಮುಂದಿನ ಪೀಳಿಗೆಗೆ ಅವಕಾಶ ಮಾಡಿಕೊಡಿ. ಸಾಕು, ಇಷ್ಟು ವರ್ಷ ನಿಮ್ಮ ಅಧಿಕಾರದಲ್ಲಿ ಎಲ್ಲರೂ ನಿಮ್ಮ ನೆರಳಿನಲ್ಲಿ ಭಾಳಷ್ಟು ತಂಪಾಗಿ ಬದುಕಿರ್ತಕ್ಕಂಥ ದಿನಗಳು ಸಾಕು. ದಯಮಾಡಿ ಎಲ್ಲರೂ ಹೇಳಿ ಸ್ವಾಮಿ. ಹಾಸ್ಟೆಲಿಂದ ಹೊರಗಡೆ ಬಂದ್ಬಿಡಿ. ಮಹಿಳಾ ಸಂಘದ ಅಧ್ಯಕ್ಷರಾದ ಚಂದ್ರಿಕಾ ಅವರು ಇವತ್ತು ಚರ್ಚೆ ಭಾಳ ಚೆನ್ನಾಗಾಯಿತು. ಎಲ್ಲ ನಮ್ಮ ಹೇಮಕುಮಾರ್ ಸ್ವಾಮೀಜಿ ಬಂದು ಎಲ್ಲ ನಮಗೆ ಮಾಹಿತಿ ಕೊಟ್ಟರು. ಈ ಥರ ಮಾಡಬೇಕು, ಈ ಥರ ಮುಂದಿನ ಪೀಳಿಗೆಗೆ ನಾವು ಏನು ಸಿದ್ಧತೆ ಮಾಡ್ಕೋಬೇಕು ಅಂತ ಎಲ್ಲ ಚರ್ಚೆಗಳು ನಡೆದಿದೆ. ಇವತ್ತು ನಾವು ಅದನ್ನೆಲ್ಲ ದೃಢವಾಗಿ ನಿರ್ಧಾರ ಮಾಡಿದ್ದೀವಿ. ಈಗ ಈ ವಸತಿ ನಿಲಯ ಇದೆ, ಈಗೇನು ಕೊರಮರ ಹಾಸ್ಟೆಲ್ ಇದೆ, ಅದಕ್ಕೆ ಪ್ರತಿಯೊಬ್ಬ ಮನುಷ್ಯನಿಗೂ ಅವರು ಒಂದು ಮೆಂಬರ್ಶಿಪ್ ಕೊಡಲೇಬೇಕು. ಅದಕ್ಕೆ ನಮ್ಮ ಹೋರಾಟ ಯಾವತ್ತೂ ಇರುತ್ತೆ. ಹಾಗಾಗಿ ದಯವಿಟ್ಟು ಮಾದೇಶಣ್ಣನಿಗೆ ಒಂದೇ ಒಂದು ರಿಕ್ವೆಸ್ಟು, ಮಾದೇಶಣ್ಣ ಇಷ್ಟು ದಿನ ನೀವು ಮಾಡಿದ್ದು ಸಾಕು, ಸಮಾಜಕ್ಕೆ ಸೇವೆ. ಈಗ ಏನೇನು ಸರ್ ಹೇಳಿದ್ದಾರೆ,
ನೀವು ಮಾಡಿರೋದು ಸೇವೆನ ನಾನು ಅದೇ ಹೇಳ್ತೀನಿ. ದಯವಿಟ್ಟು ನಿಮ್ಮ ಸೇವೆ ತುಂಬ ಜನ ಊಟ ಮಾಡಿದ್ದಾರೆ, ಸಾಕು. ಇನ್ಮೇಲೆ ಆದರೂ ಯಾರಿಗಾದರೂ ನಿಮಗೆ ಏನಾದರೂ ಮನುಷ್ಯತ್ವ ಅನ್ನೋದು ಏನಾದರೂ ಇದ್ದರೆ ನಮ್ಮ ಸಮಾಜಕ್ಕೆ ಗೌರವದಿಂದ ನೀವು ಅದನ್ನು ಬಿಟ್ಕೊಟ್ರೆ ತುಂಬ ಧನ್ಯವಾದಗಳು. ನಮ್ಮ ಎಲ್ಲ ಸಮಾಜದವರು ನಿಮ್ಮನ್ನು ಕೃತಜ್ಞತೆಯಿಂದ ನೆನೆಸ್ಕೋತಾರೆ, ನಿಮ್ಮನ್ನು ಒಂದು ಗಾಡ್ ಥರ ಇಟ್ಕೋತಾರೆ. ಅದನ್ನು ನೀವು ಮಾಡಬೇಕಾಗಿದೆ. ದಯವಿಟ್ಟು ನೀವು ದೇವರಾಗ್ತಿರೋ ದೆವ್ವ ಆಗ್ತಿರೋ ನೀವೇ ಅಭಿಪ್ರಾಯ ಇರಬೇಕು. ನೀವು ಅದನ್ನು ನೆಗೆಟಿವ್ ತೊಗೋಬೇಕು, ಪಾಸಿಟಿವ್ ಆಗಬೇಕು ಅನ್ನೋದನ್ನು ನೀವು ನಿರ್ಧಾರ ಮಾಡಿ. ನೀವು ಏನಾಗಬೇಕು, ಇವತ್ತು ಸಮಾಜಕ್ಕೆ ನಿಮ್ಮನ್ನು ಒಂದು ಅಧ್ಯಕ್ಷ ಮಾಡಿದ್ದಾರೆ, ಆ ಸಮಾಜಕ್ಕೆ ಅಧ್ಯಕ್ಷರು ಏನು ಕೊಡಬೇಕು, ಕೊಡುಗೆನ ಎಷ್ಟು ಕೊಟ್ಟಿದ್ದೀರಾ ಅನ್ನೋದನ್ನು ನೀವು ತಿಳ್ಕೊಂಡು ಅದನ್ನು ಅರ್ಥ ಮಾಡಿಕೊಂಡು ಇವತ್ತು ನೀವು ಅದನ್ನು ಬೀಳ್ಕೊಡುಗೆ ಮಾಡಿಕೊಟ್ರೆ ಸಮಾಜ ಭಾಳ ಉದ್ಧಾರ ಆಗುತ್ತೆ. ಇನ್ನು ನೆಕ್ಸ್ಟ್ ಪೀಳಿಗೆಗೆ ಒಂದು ಒಳ್ಳೆ ಕೆಲಸ ಮಾಡಿರ್ತೀರ. ದಯವಿಟ್ಟು ಅದನ್ನು ನೀವು ಬಿಡ್ಕೊಡ್ಬೇಕು ಅಂತ ನಾವು ಕೇಳ್ಕೊತೀವಿ. ಧನ್ಯವಾದಗಳು. ಮಾತಾಡಿ ಹರೀಶ್. ಎಲ್ಲರಿಗೂ ನಮಸ್ಕಾರ. ಈಗ ನನ್ನ ಕಡೆಯಿಂದ ನಾನು ತಿಳಿಪಡಿಸೋದೇನೆಂದರೆ, ಅಖಿಲ ಕರ್ನಾಟಕ ಕೊರಮರ ಸಂಘ ವಿದ್ಯಾರ್ಥಿ ನಿಲಯ ಇದು ಯಾರ ಒಬ್ಬರ ಸೊತ್ತಂತೂ ಅಲ್ಲ, ಇದು ಸಮಾಜದ ಸೊತ್ತು. ಈ ಒಂದು ಸಂಸ್ಥೆಗೆ ಪೂರ್ವಿಕರು ಭಾಳ ಶ್ರಮದಿಂದ ಕಟ್ಟಂಥ ಒಂದು ಸಂಸ್ಥೆ. 25 ವರ್ಷಗಳ ಕಾಲ ತಾವು ಅಧಿಕಾರವನ್ನು ಅನುಭವಿಸಿದ್ದೀರಿ ಮತ್ತು ಸಮಾಜಕ್ಕೆ ನಿಮ್ಮದೇ ಆದ ಸಾಕಷ್ಟು ಕೊಡುಗೆಗಳು ಇರಬಹುದು, ಆದರೆ ಎಲ್ಲವೂ ಕೈಮೀರಿ ಹೋಗಿದೆ. ಇದನ್ನು ತಾವು ಅರಿತುಕೊಳ್ಳಬೇಕು. ಬೆರಳಿನಕ್ಕೆ ಜನ ನಿಮ್ಮ ಅನುಯಾಯಿಗಳು ಸೇರಿಕೊಂಡು ಗುಪ್ತವಾಗಿ ಮೀಟಿಂಗನ್ನು ಮಾಡಿ ನಿಮ್ಮ ಒಂದು ವೈಯಕ್ತಿಕ ನಿರ್ಣಯಗಳು ತಗೊಳ್ಳೋದಕ್ಕೆ ಯಾರ ನಿಮ್ಮ ಒಂದು ವೈಯಕ್ತಿಕ ಆಸ್ತಿ ಅಂತೂ ಅಲ್ಲ, ಇದು ಸಮಾಜದ ಆಸ್ತಿ. ಇದನ್ನು ಮೊದಲು ನೆನಪಿನಲ್ಲಿಟ್ಕೊಳ್ಳಬೇಕು. ನಿಮ್ಮ ಮೇಲೆ ತುಂಬ ಅಭಿಮಾನ, ಗೌರವ ನಮಗಿದೆ. ಆ ಗೌರವ ಇರೋದರಿಂದ ಇದುವರೆಗೂ ನಾವು ತಾಳ್ಮೆಯಿಂದ ಎಲ್ಲವನ್ನೂ ನಾವು ಎದುರಿಸುತ್ತಾ ಬಂದಿದ್ದೇವೆ. ದಯಮಾಡಿ ನಿಮ್ಮ 25 ವರ್ಷಗಳ ಆಡಳಿತ ಅವಧಿಯಲ್ಲಿ ಸಾಕಷ್ಟು ಬೆಳವಣಿಗೆ ಆಗಿದೆ. ಸಮಾಜ ಭಾಳ ಮುಂದುವರೆದಿದೆ. ಎಷ್ಟೋ ಮಕ್ಕಳು ವಿದ್ಯಾವಂತರು ಹಾಸ್ಟೆಲ್ನಲ್ಲಿ ವಿದ್ಯಾಭ್ಯಾಸ ಪಡೆದು ಇವತ್ತು ಲಾಯರು, ಜಡ್ಜು, ಡಾಕ್ಟರು, ಇಂಜಿನಿಯರ್ಗಳೆಲ್ಲ ನಿಮ್ಮ ಒಂದು ಅಧಿಕಾರಾವಧಿನಲ್ಲಿ ಬಂದಿದ್ದಾರೆ. ನಮಗೆ ತುಂಬ ಸಂತೋಷ ಆಗಿದೆ. ನಿಮ್ಮ ಅಧಿಕಾರ ಅವಧಿ ಮುಗಿದಿದೆ ಯಾವಾಗಲೂ. ದಯಮಾಡಿ ನೀವು ರಾಜೀನಾಮೆಯನ್ನು ಕೊಟ್ಟು ನೀವು ಅನಾಮಿಯಾಗಿ ಅಧಿಕಾರನ ದುರ್ಬಳಕೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಮುಂದಿನ ದಿನಗಳಲ್ಲಿ ಇದರ ಪರಿಣಾಮ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅಂತ ಹೇಳ್ತಾ, ದಯಮಾಡಿ ನೀವು ರಾಜೀನಾಮೆಯನ್ನು ಕೊಟ್ಟು ನೀವು ನಿವೃತ್ತಿ ಹೊಂದಿ, ನಿಮಗೆ ಅದು ಒಂದು ದೊಡ್ಡ ಗೌರವ ಸಲ್ಲುತ್ತೆ ಅಂತ ಹೇಳ್ತಾ, ಈ ಮುಖಾಂತರವಾಗಿ ಒಂದು ಸಣ್ಣದಾಗಿ ನಾವು ಮೀಟಿಂಗ್ ಮಾಡಿ ನಮ್ಮ ಸಮಾಜದ ಪರವಾಗಿ ನಾವು ಚಿಂತನೆಗಳೇ ಮಾಡಿದ್ದೀವಿ. ವೈಯಕ್ತಿಕವಾಗಿ ಇಲ್ಲಿ ಯಾರೂ ಚಿಂತನೆಗಳಿಲ್ಲ. ಸಮಾಜದ ಪರವಾಗಿ ಮುಂದಿನ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ನಾವು ಸಮಾನ ಮನಸ್ಕರಿಂದ ಸಮಾನವಾದ ಒಂದು ಚಿಂತನೆ ಮಾಡಿದ್ದೀವಿ. ಅದಕ್ಕೆ ತಾವು ಗೌರವ ಕೊಡ್ತೀರಾ ಅಂತ ನಂಬಿರ್ತೀವಿ. ದಯಮಾಡು ನೀವು ಈ ಅಖಿಲ ಕರ್ನಾಟಕ ಕೊರಮರ ಸಂಘ ವಿದ್ಯಾರ್ಥಿ ನಿಲಯ ಮುಂದಿನ ಪೀಳಿಗೆಗೆ ಬಿಟ್ಟುಕೊಟ್ಟು ತಾವು ಇದರ ಒಂದು ಗೌರವಪೂರ್ವಕವಾಗಿ ಬಿಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಈ ಕರ್ನಾಟಕ ಜನತೆ ಇದನ್ನು ಒಪ್ಕೊಳ್ಬೇಕು. ಮುಂದಿನ ದಿನಗಳಲ್ಲಿ ನಮಗೆ ಸಂಪೂರ್ಣ ಸಹಕಾರ ಕೊಡಬೇಕು ಅಂತ ನಾನು ಕೈ ಮುಗಿದು ಎಲ್ಲರಲ್ಲೂ ಕೇಳ್ಕೊಳ್ತೇನೆ. ಜೈ ಕೊರಮ. ನಿಮ್ಮ ಅಭಿಪ್ರಾಯ ಹೇಳಿ. ನಿಮ್ಮ ಅಭಿಪ್ರಾಯ ಎಕ್ಸ್ಪ್ಲೇನ್ ಮಾಡೋದು. ಶ್ರೀನಿವಾಸ್ ಅಂತ. ಈಗ ಎಲ್ಲ ನಮ್ಮಲ್ಲ ಹಿರಿಯರಾದಂಥ ಎಲ್ಲರೂ ಸ್ವಾಮೀಜಿಯವರು ಮತ್ತು ಹರೀಶ್ ಕುಮಾರ್ ಅವರು ಎಲ್ಲರೂ ಹೇಳಿದ್ದಾರೆ. ಅದೇ ರೀತಿ ನಮ್ಮ ಹೋರಾಟ ಏನಿದ್ರು ಶಿಕ್ಷಣದ ಬಗ್ಗೆ ನಮ್ಮ ಜನಾಂಗ ಏನಿದೆ ವಿದ್ಯಾವಂತರಾಗಬೇಕು. ಶಿಕ್ಷಣದಲ್ಲಿ ವಂಚಿತರಾಗಿದ್ದಾರೆ. ಅವ್ರಿಗೆ ಹಾಸ್ಟೆಲ್ ಇದ್ರೂ ಪ್ರಯೋಜನ ಇಲ್ಲ. ನಮ್ಮ ಜೋಬಲ್ಲಿ ದುಡ್ಡಿದ್ರೂ ಊಟ ಮಾಡೋಕ್ಕಾಗಲ್ಲ ಅನ್ನೋ ಮಟ್ಟಕ್ಕಾಗಿದೆ ನಮ್ಮ ಪರಿಸ್ಥಿತಿ. ಹಾಗಾಗಿ ಇದ್ರ ಬಗ್ಗೆ ನಾವು ಹೋರಾಟ ಮಾಡೋದಕ್ಕೆಲ್ಲ ಇಲ್ಲಿ ಚರ್ಚೆ ಮಾಡಿದ್ದೀವಿ ಲಾಲ್ಬಾಗ್ನಲ್ಲಿ ಬಂದು. ಇನ್ನು ಇದೇ ಸಣ್ಣ ಹೋರಾಟ, ಇನ್ನು ಮುಂದಿನ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋದಕ್ಕೆ ನಾವು ಎಲ್ಲ ಸಿದ್ಧತೆ ಮಾಡ್ಕೋತಾ ಇದ್ದೀವಿ. ಹಾಸ್ಟೆಲಲ್ಲಿ ಜಿಲ್ಲಾವಾರು ಕರಿತೀವಿ. ಜಿಲ್ಲಾವಾರು 31 ಜಿಲ್ಲೆ ಏನಿದೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಜನಾಂಗನ ಕರೆದು ಹೋರಾಟ ಮಾಡಿಸ್ಲಿಕ್ಕೆ ನಾವು ಎಲ್ಲ ಸಿದ್ಧತೆ ಮಾಡ್ಕೋತಾ ಇದ್ದೀವಿ. ಎಲ್ಲರೂ ಒಪ್ಪಿಗೆ ಮಾಡಿ ಹೇಮಂತ್ ಕುಮಾರ್ ಸ್ವಾಮೀಜಿ ಮತ್ತು ಹರೀಶ್ ಕುಮಾರು, ವೆಂಕಟೇಶು, ನಮ್ಮ ಹಾಕಿ ಕೋಚ್ ಹನುಮಂತ್ ಸಿಂಗಳ್ಳಿ ಅವರು ಎಲ್ಲರೂ ಸೇರಿ ನಾವು ಇದೆಲ್ಲ ಒಂದು ನಿರ್ಣಯ ಮಾಡಿದ್ದೀವಿ. ಒಂದು ಪಟ್ಟಿ ಮಾಡ್ತಾಯಿದ್ದೀವಿ. ಸಮಾಜದವ್ರು ಎಲ್ಲ ಬಂದು ಕೈ ಜೋಡಿಸ್ಬೇಕು. ಹಾಸ್ಟೆಲ್ಗೆ ನಿಮ್ಮ ಎಲ್ಲ ಬೆಂಬಲ ಇಡೀ ಕರ್ನಾಟಕದಾದ್ಯಂತ ಬೇಕಾಗಿರೋದ್ರಿಂದ ನಮ್ಮ ಕುಲಬಾಂಧವರು
ಎಲ್ಲ ಬೆಂಬಲ ನಮಗೆ ಅತ್ಯಗತ್ಯವಾಗಿರೋದ್ರಿಂದ ನಮಗೆಲ್ಲ ಕೈ ಜೋಡಿಸ್ಬೇಕು ಅಂತೇಳಿ ನಾನು ಕೈ ಮುಗಿದು ನಮ್ಮ ಕುಲಬಾಂಧವರಿಗೆ ಬೇಡ್ಕೋತಾ ಇದ್ದೀನಿ. ವರ್ಷದಿಂದ ಒಂದು ಸಮಾಜದ ಅಭಿವೃದ್ಧಿ ಬಗ್ಗೆ ಒಂದೆರಡು ಮಾತುಗಳು. ನಮಸ್ಕಾರ ಕುಲಬಾಂಧವರಿಗೆ ನಮಸ್ಕಾರ. ನಮ್ಮ ಅಖಿಲ ಕರ್ನಾಟಕ ಸಂಘದವ್ರಿಗೆ ನಾವು ಒಂದು ಮನವಿ ಮಾಡ್ಕೊತಾ ಇದ್ದೀವಿ. ಆಲ್ರೆಡಿ ಕೋರ್ಟಲ್ಲಿರೋ ಕೇಸು ಸಂಘದ ವಿಚಾರವಾಗಿದೆ. ಹಾಸ್ಟ್ಲನ್ನು ಹತ್ರಕ್ಕಿಟ್ಕೊಂಡು ನೀವು ಹಾಸ್ಟ್ಲಲ್ಲಿ ತುಂಬ ಆ್ಯಕ್ಟಿವೇಶನ್ ಮಾಡ್ತಿದ್ದೀರಾ. ಸಹಕಾರ ಸಂಘದ ನಿರ್ಬಂಧ ಪ್ರಕಾರ ನೀವು ಅಲ್ಲಿ ಅಧ್ಯಕ್ಷತನ ನಿಲ್ಲಿಸಿದ್ದೀರ. ಅಧ್ಯಕ್ಷರು ಇವಾಗ ಅಲ್ಲಿ ಯಾರೂ ಇಲ್ಲ. ಎಲೆಕ್ಷನ್ನು ಆಗೋ ಗಂಟನೂ ಯಾರೂ ಅಧ್ಯಕ್ಷರು ಆಗೋಕ್ಕಾಗಲ್ಲ. ಹಾಸ್ಟೆಲ್ನಲ್ಲಿ ನೀವು ಆ್ಯಕ್ಟಿವೇಶನ್ ಮಾಡಬೇಕಂದ್ರೆ ಸಮಾಜಕ್ಕೆ ತಿಳಿಸ್ಬಿಟ್ಟು ಮಾಡಬೇಕಾಗಿದೆ. ಸತ್ಯ ಸಂಶೋಧನೆ ಮಾಡ್ತಾ ಇದ್ದೀರಾ, ಅದ್ರಲ್ಲಿ ಖಂಡನೆ ಮಾಡ್ತಾ ಇದ್ದಾರೆ ಭಾಳ ನಮ್ಮ ಕುಲಬಾಂಧವರು. ಅದಕ್ಕೆ ಸತ್ಯವಾಗಿ ಬಂದರೆ ನಮ್ಮ ಕುಲಬಾಂಧವರೆಲ್ಲ ಸ್ವೀಕರಿಸ್ತಾರೆ. ಇಲ್ಲ ಅಂದರೆ ನಮ್ಮ ಕಾನೂನು ಹೋರಾಟ ನಡೆಸ್ತೀವಿ ನಾವು. ನಮ್ಮ ಜಿಲ್ಲಾವಾರಲ್ಲಿ 31 ಜಿಲ್ಲೆಗೂ ಒಂದು ಮೆಂಬರ್ಶಿಪ್ ಆಗಬೇಕು ಅಂತ ನಮ್ಮ ಕುಲಬಾಂಧವರು ಭಾಳ ಜನ ಮನವಿ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಹಂತಕ್ಕೆ ಹೋಗಬೇಕು ಅಂತ ನಮ್ಮ ಅಭಿಪ್ರಾಯನೂ ಅದೇನೆ. ನಾವು ಬಂದಿರೋ ನಮ್ಮ ಸ್ವಾಮೀಜಿಯವರ ನೇತೃತ್ವದಲ್ಲೇ ನಾವು ಈ ವಿಚಾರ ಮುಟ್ಟಿಸಿದ್ದೀವಿ. ಇದರಿಂದ ಮುಂದೆ ಹಾಸ್ಟ್ಲಲ್ಲಿ ಏನೇ ಫಂಕ್ಷನ್ ನಡೆದ್ರು, ನಾವು ಏನೇ ನಮ್ಮ ಜನಾಂಗದವ್ರು ನಡೆದ್ರು ನಾವು ಹಾಸ್ಟ್ಲಲ್ಲೇ ಮೀಟಿಂಗ್ ಮಾಡ್ತಿದ್ದೀವಿ. ಇದು ನಿಮ್ಮ ಈ ಮೂಲಕ ನಮಗೆ ತಿಳಿಸ್ತಾ ಇದ್ದೀನಿ. ಮನವಿ ಮಾಡ್ಕೊತಾ ಇದ್ದೀನಿ.